ಟ್ರೈನ್ ಈಗ ಡಿಪಾರ್ಚರ್ ಆಯ್ತು ನೋಡ್ರಿ ಹುಬ್ಬಳ್ಳಿಲಿಂದ. ನೋಡ್ರಿ ಇವ್ನು ಕರ್ಕೊಂಬರೋದು ಒಂದು ನಮ್ಮ ಟ್ರೈನ್ ಚಾರ್ಜ್ ಎಷ್ಟು ಇರ್ತೈತಿ ಅದಕ್ಕೆ ಡಬಲ್ ಊಟದ ಚಾರ್ಜ್ ಮಾಡಿಸ್ತಾನೆ. ಸಾವ್ಕಾರ್ ಮಂದಿ ಈಗ ಹಾವೇರಿ ಬಂತು ನೋಡ್ರಿ ಟ್ರೈನ್. ಈಗ ಹರಿಹರ ಸ್ಟೇಷನ್ ಬಂತು ನೋಡ್ರಿ, 3 ಗಂಟೆ ಆಯ್ತು. ಸಾವ್ಕಾರ್ ಮಂದಿ 7:15ಗೆ ತುಮಕೂರು ಬಂದು ರೀಚ್ ಆಗೈತ್ರಿ. ಇದೀಗ ಅದು ಬ್ರಿಡ್ಜ್ ಮ್ಯಾಲೆ ಹೋಗುತ್ತೆ, ಲಿಫ್ಟ್ ಆಗುತ್ತೆ, ಕೆಳಗಿಂದ ಶಿಪ್ ಪಾಸ್ ಆಗೋದು. ಇದು ಹಳೇದೇನೈತಲ್ಲ ನಮಸ್ಕಾರ ಎಲ್ಲ ಸಾವ್ಕಾರ್ ಮಂದಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಭಾಳ ದಿನ ಆದಮೇಲೆ ಮತ್ತೊಂದು ವೀಡಿಯೋ ಮಾಡ್ತೀನಿ. ಇದು ರಾಮೇಶ್ವರಂ ಕೊಂತೀವಿ. ಈಗ ನಾವು ಬಾಗಲಕೋಟ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದೀವಿ, ಅಂದ್ರೆ ಹುಬ್ಳಿಗೆ ಬಂದೀವಿ. ಬಾಗಲಕೋಟ್ಲಿಂದ ಯಾವುದೇ ಡೈರೆಕ್ಟ್ ಟ್ರೈನ್ ಇಲ್ಲ, ಹುಬ್ಳಿಗೆ ಬರ್ರಿ. ಹುಬ್ಳಿಲಿಂದ ಟ್ರೈನ್ ಅದಾವು, ಅದು ಪರ್ಟಿಕ್ಯುಲರ್ಲಿ ಏನು ರೆಗ್ಯುಲರ್ ಇಲ್ಲ, ವೀಕ್ ಡೇಸಿಗೆ ಅಂದ್ರೆ ವೀಕಿಗೆ ಒಂದೇನು ಎರಡು ಅಷ್ಟು ಟ್ರೈನ್ ಅದಾವು. ರಾಮೇಶ್ವರಂ ಪೂರ್ಣೂ ಇಲ್ಲ, ರಾಮನಾಥಪುರಂ ಇಳಿಬೇಕು. ಇವತ್ತಿನ ನಮ್ದು ಟ್ರಿಪ್ದಾಗ ಆ್ಯಸ್ ಯೂಶ್ವಲ್ ಶ್ರವಣ್ ಇರ್ತಾನೆ. ಇವತ್ತು ಹೊಸ ಕ್ಯಾಂಡಿಡೇಟ್ ಐತಿ ಮಂಜು ಅಂತಂದು. ಟ್ರೈನ್ ಇನ್ನೂ ಬಂದಿಲ್ಲ, ಬರುತ್ತೆ ಸದ್ದ. ಸೊ ವೇಟಿಂಗ್ ಫಾರ್ ಟ್ರೈನು. 5 minutes later ಬಂತು ನೋಡ್ರಿ ನಮ್ಮ ಟ್ರೈನ್. ಇದು ದಾದರ್ ಸೆಂಟ್ರಲ್ಲಿಂದ ತಿರುವನಂತಪುರಕ್ಕೆ ಹೋಗುತ್ತೆ. ಇದು ಒಂದೇ ಟ್ರೈನ್ ಐತಿ, ಬುಧವಾರ ಮತ್ತು ಗುರುವಾರ ಶನಿವಾರ 3 ದಿನ ಅಷ್ಟೇ ಇರ್ತೈತಿ ಇದು. ಇದೇ ಈಗ ನಮ್ಮ ಟ್ರೈನ್ ಬಂತು 12:20ಕ್ಕೆ ಇತ್ತಿದೆ. ಆ್ಯಕ್ಚುಲಿ ಇವತ್ತು ಲೇಟ್ ಮಾಡೈತೆ ಸ್ವಲ್ಪ. ಬರ್ರಿ ಟ್ರೈನ್ ಹತ್ತುನಂತ. ಈಗ ಟ್ರೈನ್ ಈಗ ಡಿಪಾರ್ಚರ್ ಆಯ್ತು ನೋಡ್ರಿ ಹುಬ್ಬಳ್ಳಿಲಿಂದ. ಟೈಮ್ ಬಂದು 12:39, 15-20 ನಿಮಿಷ ಲೇಟ್ ಆಗೈತಿದೆ ಟ್ರೈನಿಗೆ. ಈಗ ಜಸ್ಟ್ ಹುಬ್ಬಳ್ಳಿ ಬಿಟ್ಟೈತಿ. ನೋಡ್ರಿ ಇವ್ನು ಕರ್ಕೊಂಬರೋದು ಒಂದು ನಮ್ಮ ಟ್ರೈನ್ ಚಾರ್ಜ್ ಎಷ್ಟು ಇರ್ತೈತಿ ಅದಕ್ಕೆ ಡಬಲ್ ಊಟದ ಚಾರ್ಜ್ ಮಾಡಿಸ್ತಾನೆ. ಈಗ ನೋಡ್ರಿ ಈಗ ನಮಗೆ ನೈಟ್ ಊಟಕ್ಕೆ ಬೇಕಾಗೈತಿ 12 ಈಗ ಆರ್ಡ್ರ್ ಮಾಡತ್ತಾನ. ಅದು ಇಲ್ಲೆಲ್ಲ ಯಾವುದೋ 70 ರೂಪಾಯಿ ಒಂದು ಬಿರಿಯಾನಿಗೆ 300 ರೂಪಾಯಿ ಐತ್ರಿ. ಅದು ಎಷ್ಟು 770 ರೂಪಾಯಿ ಐತಿ ಬಿರಿಯಾನಿ ಆರ್ಡ್ರ್ ಮಾಡತ್ತಾನ. ಅದು ರಾತ್ರಿಗೆ ಬೇಕಾಗೈತೆ ಅವ್ಗೆ, ಈಗ ಆರ್ಡ್ರ್ ಮಾಡತ್ತಾನ. ಟ್ರೈನ್ ಹತ್ತಿದಾಗ್ಲಿಂದ ಸುಟ್ಟು ಬರೀ ಊಟದ ಹುಡ್ಕಾತಾನ ನಾವು, ಏನು ತಿನ್ಬೇಕಂತಂದು. ಇವ್ರು ಸರ್ ಅಂತರೂ ಅರ್ಧ ನಿದ್ದೆ ಹೊಡೆದು ಬಂದಿರುತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್ ಊಟ ಆರ್ಡ್ರ್ ಮಾಡಿದ್ವಿ, ಊಟ ಬಂತು. ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, 2 ವೆಜ್ ಬಿರಿಯಾನಿ. ಇಲ್ಲದನಲ್ರಿ ಆರ್ಡ್ರ್ ಮಾಡಿದ ಅನ್ನ ಬ್ಯಾಟಿಂಗ್ ಆಡ್ತಾನೆ ನೋಡ್ರಿ. ಈಗ ಪ್ಯಾಕಿಂಗ್ ಹೆಂಗೈತೆ ನೋಡ್ರಿ, ಇದು ಮಸ್ತ್ ಐತೆ ಪ್ಯಾಕಿಂಗ್. ಕ್ವಾಂಟಿಟಿ ಹೆಂಗೈತೆ ಅನ್ನೋದು ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀವಿ, ನೋಡ್ತೀವಿ. ಇಲ್ಲಿ ತಾಯಿ ಇಡ್ತೀವಿ ನಾವು. ಯಾಕೋ ಲಪಡ ಆಗೈತೆ ಅನ್ಸಾದೈತ್ರಿ, ಯಾಕಂದ್ರೆ ಇಲ್ಲೇ ನಾನ್ ವೆಜ್ ಸ್ಟಿಕ್ಕರ್ ಹಚ್ಚಾರ. ನಾವು ಮಾಡಿದ್ದ ವೆಜ್ ಬಿರಿಯಾನಿ ಐತಿ. ಏನು ಮಾಡ್ತಾಗಿರಿ ಅಂದ್ರೆ ಆಗಿತ್ತಂದ್ರೆ ವಜ್ಜ ಆಗ್ಬಿಡ್ತೈತಿ. ಅನ್ನ ತಿತ್ತಾನಂತ ಬ್ಯಾಟಿಂಗ್ ಆಡಕ್ಕೆ ರೆಡಿ ಆಗ್ಯಾನ ನಾವು ಊಟ ಮಾಡೋಣಂತ. ಈಗ ದಾವಣಗೆರೆದಾಗೈತಿ. ಈಗ ಒಮ್ಮೆ ನಿಮಗೆ ಬೆಂಗಳೂರದಾಗ ಸಿಗ್ತೀನಿ. 2000 years later ಸಾವ್ಕಾರ್ ಮಂದಿ 7:15ಗೆ ತುಮಕೂರು ಬಂದು ರೀಚ್ ಆಗೈತ್ರಿ. ಇದೀಗ ಈ ಸದ್ ನಾವು ತುಮಕೂರ್ದಾಗ ಅದೀವಿ. ಕರೆಕ್ಟ್ ಎಕ್ಸಾಕ್ಟ್ 12:40ಕ್ಕೆ ಹುಬ್ಳಿ ಬಿಟ್ಟಿತ್ತು. 7:15ಗೆ ತುಮಕೂರು ಬಂದು ರೀಚ್ ಆಗೈತಿ. ಈಗ ಡೈರೆಕ್ಟ್ SMVT ಸ್ಟೇಷನ್ಗೆ ಹೋಗುತ್ತೆ ಬೆಂಗಳೂರು. ಅಂದರೆ ಯಶವಂತಪುರ ಬೆಂಗಳೂರು ಒಳಗೆ ಇದು ಸಂಗೊಳ್ಳಿರಾಯಣ್ಣ ಸ್ಟೇಷನ್ಗೆ ಹೋಗಂಗಿಲ್ಲ, ಡೈರೆಕ್ಟ್ SMVT ಹೋಗುತ್ತೆ. ಮಳೆ ಆಗತ್ತೈತಿ, ಕ್ಲೈಮೇಟ್ ಅಂತೂ ಚೇಂಜ್ ಆಗಿಬಿಟ್ಟೈತಿ. ಈಗ ಸೈಕ್ಲೋನ್ ಎಫೆಕ್ಟ್ ಐತಿ, ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸಾವ್ಕಾರ್ ಮಂದಿ ನೋಡಿರಿ ಫೈನಲಿ ಬಂತಿದೆ SMVT ಸ್ಟೇಷನ್ ಬೆಂಗಳೂರು. ಕರೆಕ್ಟ್ 9:50 ಆಗೈತೆ ಟೈಮ್. ನಾವು ಅಲ್ಲಿ 12:40 ಹತ್ತಿದ್ವಿ ಟ್ರೈನ್. 9:50 ಬೆಂಗಳೂರು SMVT ಬಂದೈತಿ. ಈಗ ಇಲ್ಲಿಂದ ಮಧುರೈ ಹೋಗುತ್ತೆ. ಇಲ್ಲೊಂದು ಸ್ವಲ್ಪ 5 ನಿಮಿಷ ಟೈಮ್ ಐತಿ ಇಲ್ಲಿ ನಮಗೆ. ಮತ್ತು ಇನ್ನೊಂದು ಏನಂದ್ರೆ ಪ್ಲ್ಯಾನ್ದಾಗ ನಾವು ಇಷ್ಟೊತ್ತನ 3 ಜನ ಇದ್ವಿ. ಈಗ ಇಲ್ಲಿಂದ ಒಬ್ಬ ಜಾಯ್ನ್ ಆದ, ಅವ ಯಾರು ಅನ್ನೋದು ನಿಮ್ಗೆ ಅಲ್ಲೇ ಸಿಕ್ಕ ಮೇಲೆ ಹೇಳ್ತೀನಂತ. ಬಂದ ನೋಡ್ರಿ ಇಲ್ಲೇ. ಹಾಯ್ ಹಾಯ್ ಹಾಯ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಅನ್ನ ಬಂದನ್ರಿ ಈಗ. ಸಾವ್ಕಾರ್ ಮಂದಿ ನೋಡ್ರಿ ಕರೆಕ್ಟ್ 9:55 SMVT ರೈಲ್ವೆ ಸ್ಟೇಷನ್ದಾಗ ಐತಿ. ನೆಕ್ಸ್ಟ್ ನಮ್ಮ ಟ್ರಿಪ್ಪಿಗೆ ಮತ್ತೊಬ್ಬ ಜಾಯ್ನ್ ಆದ, ಇವ ರಾಘು. ಇವ್ ನೋಡಿರ್ತೀರಿ ಕೇದಾರ್ನಾಥ್ ಸೀರೀಸ್ದಾಗ. The next day Rang
ಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನು ಮದುರೈ ಜಂಕ್ಷನ್ ಆಯ್ತು ನೋಡಿರಿ ಕರೆಕ್ಟ್ 9 ಗಂಟೆಗೆ ಬಂದೆ ಟ್ರೈನ್. ನಿನ್ನೆ ಬೆಳಗ್ಗೆ ಮಧ್ಯಾಹ್ನ 12:40 ಹತ್ತಿದ್ವಿ ನಾವು ಹುಬ್ಳಿ. ಸೊ ಅಲ್ಲಿಂದ ಇಲ್ಲಿ ಮಟ್ಟ 19 ಅವರ್ ಏನೋ ಜರ್ನಿ ಐತೆ ನಮ್ದು ಟ್ರೈನ್ದು. ಮದುರೈ ಜಂಕ್ಷನ್ ಬಂದು ರೀಚ್ ಆದ್ವಿ. ಸೊ ಇಲ್ಲಿಂದ ಮತ್ತೆ ವಾಪಸ್ ಒಂದು ಟ್ರೈನ್ ಐತಿ ರಾಮನಾಥ್ಪುರಕ್ಕೆ ಹೋಗಿ ಅಲ್ಲಿಂದ ಮತ್ತೊಂದು ಪ್ರೈವೇಟ್ ವೆಹಿಕಲ್ ಎಲ್ಲ ಏನಾರ ಮಾಡ್ಕೊಂಡು ರಾಮೇಶ್ವರಂ ತಲುಪಬೇಕು. ಕ್ಲೈಮೇಟ್ ಅಂತೂ ಫುಲ್ ಮಸ್ತ್ ಐತಿ. ಇದು ಮದುರೈ ಜಂಕ್ಷನ್ದು ಔಟ್ಸೈಡ್ ನೋಡ್ರಿ. ಹಿಂಗೆ ಹೊರಗೆ ಬರೋಣ ನಿಮ್ಗೆ ಆಟೋ ಗಿಟೋ ಎಲ್ಲ ಸಿಗ್ತಾವೆ. ಇಲ್ಲೆಲ್ಲ ಹೊರಗೆ ಆಟೋ ಗಿಟೋ ಹಚ್ಚಿರ್ತಾರೆ. ಆಟೋ ಅಂತಂದು ಕೇಳ್ತಿರ್ತಾರೆ ಅವರು. ನೀವು ಆಟೋ ತೊಗೊಳೋರಿದ್ರೆ ತೊಗೋರಿ. ಮದುರೈ ಜಂಕ್ಷನಿಂದ ಹೊರಗೆ ಬರ್ರಿ ಈಗ ಟಿಫಿನ್ ಮಾಡೋಣಂತ. ಟಿಫಿನ್ ಮಾಡಿ ಮುಂದೆ ಏನೇನಾಗುತ್ತೆ ಅನ್ನೋದೆಲ್ಲ ಹೇಳ್ತೀನಂತ. ಸಾವ್ಕಾರು ಮಂದಿ ಮದುರೈಗೆ ಬಂದೀವಿ. ಸೈಕ್ಲೋನ್ ಎಫೆಕ್ಟ್ ಐತತ್ತ. ಅದ್ರ ಫಸ್ಟ್ ನಾವು ವೆದರ್ ರಿಪೋರ್ಟು ನೋಡಿಲ್ಲ. ನಮ್ಮ ಶ್ರವಣ್ಯಾಗ ಗೊತ್ತಿತ್ತು, ಆದರೂ ಅವ ನನಗೆ ಹೇಳಿಲ್ಲ ಹೋಗಬೇಕನ್ನೋ ಸಂಬಂಧ. ಬಟ್ ಈಗ ನೋಡ್ರಿ, ಈಗ ನಿನ್ನೆ ಕಂಟಿನ್ಯೂ ರಾತ್ರಿ ಮಳೆ ಆಗೈತಿ. ಈಗೂ ಮಾಡೈತಿ ಸಿಕ್ಕಾಪಟ್ಟಿ, ಆದರೂ ಏನೂ ಮಾಡೋಕ್ಕಾಗಿಲ್ಲ. ಈಗ ಇಲ್ಲಿಂದ ಒಟ್ಟು ರಾಮೇಶ್ವರಂಗೆ ಬಂದೀವಿ ನೋಡಿ ಹೋಗಬೇಕು. ಅಲ್ಲಿ ಏನೇನು ಓಪನ್ಸ್ ಇರ್ತಾವೆ, ಏನೇನು ಕ್ಲೋಸ್ ಇರ್ತಾವೆ ನನಗೂ ಗೊತ್ತಿಲ್ಲ. ಎಲ್ಲ ನಿಮಗೆ ಏನು ಅನ್ನೋದು ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ, ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಲೈಕ್ ಆದರೆ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಪಟ್ಟಣ. ನಮ್ಮ ಶ್ರವಣ್ ಇರೋ ಮಟ್ಟ ದಾರಿ ಹಂಗೆ ಮಾಡ್ತಾನೆ ನೋಡ್ರಿ. ಇಲ್ಲಿ ಫುಲ್ ಎಲ್ಲ ಮಳೆ ಆಗಿ ರೋಡ್ ಬ್ಲಾಕ್ ಆಗಿಬಿಟ್ಟೈತಿ. ಅಲ್ಲೆಲ್ಲ ಕಲ್ಲಿಟ್ಟು ದಾರಿ ಮಾಡ್ಕೊಂಡು ಹೊಂಟ ನಮ್ಮ ಶ್ರವಣನ್ನು. ಹೋಗುಂಬರಿಗೆ MGR ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನಾವು. ಅಲ್ಲಿಂದ ಬಸ್ ಅದಾವ ನಮಗೆ. ಕಪಲ್ಸ್ ಹೆಂಗೆ ಹೊಂಟಾರಿಲ್ಲ ಜೋಡಿ ಹುಳಿ ನೋಡ್ರಿ ಅವು ಎರಡು. ಒಂದು ಮಾತಾಡ್ತೈತಿ, ಏನು ಮಾತಾಡ್ತೈತಿ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಮಾತಾಡಂಗೆ ಇಲ್ಲ. ಎರಡೂ ಕರೆಕ್ಟ್ ಮ್ಯಾಚ್ ಮಾಡಿವ ಅವನಿಗೆ. ಮಾತಾಡ್ಕೊತ ಹೊಂಟಾವು. ಗೊತ್ತಿಲ್ಲ ನೋಡ್ರಿ ಎಲ್ಲ ಪ್ರಿಪ್ರೇಷನ್ದಾಗ ಬಂದ್ಬಿಟ್ಟ. ನಾವು ಛತ್ರಿ ಗಿತ್ರಿ ತೊಗೊಂಡು ಮಳೆ ಇರ್ತೈತೆ ಅನ್ನೋ ಸಂಬಂಧ ನೋಡ್ರಿ ಅಲ್ಲೇ ಝೂಮ್ ಆಗಿ ತೋರಿಸ್. ಒಬ್ಬ ಛತ್ರಿ ಇಟ್ಕೊಂಡ. ನಾವು ಛತ್ರಿನ ಕೊಡೋಲ್ಲ. ನಡ್ಬರ್ಕ್ ಹಿಡಿಬೇಕಿಲ್ಲ ಅದನ್ನ ಛತ್ರಿ. ತನ್ನ ಸೈಡ್ ಹಿಡ್ಕೊಂಡಾನ. ನಾವು ಹೊಂಟೀವ್ರಿ ನೋಡ್ರಿ. ನಮ್ಮದು ಛತ್ರಿ ಐತಿ. ನಾವು ಆರಾಮ್ಸೆ ನಾವು ಕರೆಕ್ಟ್ ಹೊಂಟೀವ್ರಿ. ಅವ್ ನೋಡ್ರಿ ಅವ್ನು ಪಾಲ್ತು ಅದನ್ರಿ ಅವ. ಬರ್ರಿ ನಡ್ಕೊತ ಹೋಗ್ಬೇಕು. ಎಲ್ಲಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕ್ರಿ. ಅಗಳ ಹೇಳಿದ್ನಲ್ಲ MGR ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಗೆ ಹೋಗಿ ಬಸ್ ಹತ್ತನಂತ. ಮಳೆ ಐತಿ. ಸೊ ನಿಮಗೆ ಆ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಸಿಗ್ತೀನಂತ ಗಾಯ್ಸ್. A few moments later. ನೋಡ್ರಿ ಇಲ್ಲ ಅಲ್ಲಿಂದ ಒಂದು ಲೋಕಲ್ ಬಸ್ ತಗತ್ತಿ MGR ಬಸ್ ಸ್ಟ್ಯಾಂಡ್ಗೆ ಹೊಂಟೀವಿ ನಾವು. ಈ ಅಣ್ಣಂಗೆ ಮಾತ್ರ ಲಕ್ಕಿ ಅದನ್ನ ಸೀಟ್ ಸಿಕ್ಬಿಟ್ಟೈತಿ. ಅವ ನಾನು ನಿಂತು ಬಿಟ್ಟೀವಿ. ಈಗ ಹೋಗುಂಬರ್ರಿ MGR ಬಸ್ ಸ್ಟ್ಯಾಂಡ್ಗೆ. ಸಾವ್ಕಾರು ಮಂದಿ ಇದು MGR ಬಸ್ ಸ್ಟ್ಯಾಂಡ್ ಅಂತ್ರಿ. ಅಂದ್ರೆ ಎಷ್ಟು ದೊಡ್ಡದೈತೆ ಅಂದ್ರೆ ಅದು ಸಿಕ್ಕಾಬಟ್ಟಿ ದೊಡ್ಡದೈತಿ. ಇಲ್ಲೆಲ್ಲೂ ಬೋರ್ಡ್ದಾಗ ಒಂದು ಇಂಗ್ಲೀಷ್ ಅಕ್ಷರ ಇಲ್ಲ, ಏನಿಲ್ಲ. ಎಲ್ಲ ಬರೀ ಕೇಳ್ಕೊತ ಅಡ್ಡಾಡ್ಬೇಕಾಗೈತೆ ನಾವು ಬಸ್ ಸ್ಟ್ಯಾಂಡ್ದಾಗ. ರಾಮೇಶ್ವರಂ ಅನ್ನತ್ತೀವಿ, ಕೇಳ್ಕೊತ ಅಡ್ಡಾಡತ್ತೀವಿ ನೋಡ್ರಿ. ಇದು ಒಳಗೆ ಹಿಂಗೈತಿ. ನೀವೇನಾರ ಬರೋರಿದ್ರೆ ಅಂದ್ರೆ ಮದುರೈಲಿಂದ ಬಂದು ಅಲ್ಲಿಂದ ವಾಪಸ್ ಬಸ್ ಹತ್ತಿ ಈ ಬಸ್ ಸ್ಟ್ಯಾಂಡ್ಗೆ ಬಂದರೆ ನಿಮ್ಗೆ ಬಸ್ ಸಿಗ್ತಾವೆ. ಇಲ್ಲ ನೀವು ಅಲ್ಲೇ ಟ್ರೈನ್ ಎಕ್ಸ್ಚೇಂಜ್ ಮಾಡ್ಕೋಬೋದು ರಾಮನಾಥ್ಪುರ ಮಠ. ಬರ್ರಿ ಬಸ್ ಹತ್ತೇನಂತ. ಇದೆ ನೋಡ್ರಿ MGR ಬಸ್ ಸ್ಟ್ಯಾಂಡ್. ಇದು ನಾವೀಗ ಡೈರೆಕ್ಟ್ ರಾಮೇಶ್ವರಂಗೆ ಬಸ್ ಇದ್ದಿದ್ದು. MGR ಬಸ್ ಸ್ಟ್ಯಾಂಡಿಗೆ ಬರ್ರಿ ನೀವು. ಮದುರೈ ಸ್ಟೇಷನ್ಲಿಂದ ಬಂದು ಈ ಕಡೆ ರಾಮೇಶ್ವರಂ ಬಸ್ ಇರ್ತೈತಿ, ಡೈರೆಕ್ಟ್ ಬಸ್. ಈ ಬಸ್ ಹತ್ತಿರ ಬಸ್ ಮಸ್ತ್ ಐತಿ. ಬರ್ರಿ ಇಲ್ಲಿಂದ 3 ಅವರ್ಸ್ ಏನೋ ಜರ್ನಿ ಐತಿ. ಇಲ್ಲಿಂದ 3 ಅವರ್ಸ್ ರಾಮೇಶ್ವರಂ ಜರ್ನಿ ಆಗುತ್ತೆ. ಮದುರೈ ಟು ರಾಮೇಶ್ವರಂ ಡೈರೆಕ್ಟ್ ಬಸ್ ಐತಿ. ನಿಮ್ಗೆ 2 ಆಪ್ಷನ್ ಸಿಗ್ತಾವೆ. ಒಂದು ಮದುರೈಗೆ ಬಂದು ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಿ ರಾಮನಾಥ್ಪುರಕ್ಕೆ ಹೋಗಿ ರಾಮನಾಥ್ಪುರದಿಂದ ಬಸ್ಸಿಗೆ ಹೋಗ್ಬೋದು. ಇಲ್ಲ ಮದುರೈಲಿಂದ ಸೀದಾ ಸ್ಟೇಷನ್ಲಿಂದ ಹೊರಗೆ ಬಂದು MGR ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಡೈರೆಕ್ಟ್ ಬಸ್ ಇರ್ತೈತೆ ರಾಮೇಶ್ವರಂಗೆ, ಅದು ಮಾಡ್ಬೋದು. ನೀವು ಎರಡರಾಗ ಯಾವ್ದು ಬೇಕಾದ ಆಪ್ಷನ್ ತೊಗೋರಿ. ಒಟ್ಟು ನಾವೀಗ ಟ್ರೈನ್ ನಮ್ಗೆ ಸಿಗಲಿಲ್ಲ ಅನ್ನೋ ಸಂಬಂಧ ನಾವು ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಹತ್ತಾಗತ್ತೀವಿ. ಟೈಮ್ ನೋಡ್ರಿ 9:46. 1 ನಿಮಿಷ ಹತ್ತಾಕ್ಬೇಕು. ಸೀದಾ ಬಸ್ ಹತ್ತೀವಿ. ಎಷ್ಟೊತ್ತು ತಗೋತೈತೆ ಅಂದ್ರೆ 1 ಗಂಟೆಗೆ ಅಲ್ಲಿ ಇರುತ್ತೆ ಅಂತ ಹೇಳ್ಯಾರ. ಬಸ್ ಟಿಕೆಟ್ 140 ರೂಪಾಯಿ ಆಯ್ತು. ಸಾವ್ಕಾರು ಮಂದಿ ನೋಡ್ರಿ ಇಲ್ಲೇ ಟಿಕೆಟ್ ರಾಮೇಶ್ವರಂಗೆ 140 ಐತಿ. ಇವು ಟಿಕೆಟಿನ ನಾವು ಮೊದಲು ಮಾಡ್ತಿದ್ವಿ ಅದು ಚಟಕ ಪಟಕ. ಆ ಟಿಕೆಟ್ ಅದಾವ ಇಲ್ಲಿನ. ಎಲ್ಲ ಬಸ್ದಾಗೂ ಇವ ಟಿಕೆಟ್ ಇರ್ತಾವೆ. ನಮಗೆ ಡಿಜಿಟಲ್ದಾಗಿನ ಬರ್ತದಲ್ಲ ಆ ಟೈಮ್ ಏನಿಲ್ಲ. ಇಲ್ಲಿ ಬರೀ ಚಟಕ ಪಟಕ. ಸಾವ್ಕಾರು ಮಂದಿ ಟೈಮ್ ಬಂದು 12:09 ಆಯ್ತು. ಬೆಳಗ್ಗೆ ನಾವು 9:46 ಹತ್ತಿದ್ವಿ. ಎಲ್ಲೇ ಮದುರೈಲಿಂದ ಹತ್ತಿದ್ವಿ. ಈಗ ರಾಮನಾಥ್ಪುರಂ ಬಂದೀವಿ. ಇಲ್ಲಿಂದ ಏನೋ 1 ಅವರ್ ಜರ್ನಿ ಐತಿ ರಾಮೇಶ್ವರಂಗೆ. ರೋಡ್ ಚಲೋ ಐತಿ, ಮಸ್ತ್ ಐತಿ. NH ಐತಿ, ಏನು ಕಿರಿಕಿರಿ ರೋಡ್. ಆರಾಮ್ ಬರ್ಬೋದು ಬಸ್ದಾಗ. ಎಲ್ಲ ಸಾಂಗ್ ಹಿಂಗೆ ಹಾಕಿರ್ತಾರೆ ರೀ. ಆರಾಮ್ಸೆ ಜರ್ನಿ ಮಾಡ್ಬೋದು. ಇದು ರಾಮನಾಥ್ಪುರಂ ಬಸ್ ಸ್ಟ್ಯಾಂಡ್ ನೋಡ್ರಿ. ಇದು ಹಿಂಗೈತಿ. ಇನ್ನೂ 1 ಅವರ್ ರೀ ರಾಮೇಶ್ವರಂಗೆ ಹೋಗ್ತೀವತ್ತ. ಇಲ್ಲಿ ನೋಡ್ರಿ ಇಲ್ಲೇ ಮಳೆ ಆಗಿದ್ದು ಹೊಡೆತಕ್ಕೆ ಫುಲ್ ಒಂದೊಂದು ಊರಂತೂ ನೀರಾಗ ಅದಾವೆ.
ಇವತ್ತು ಸ್ವಲ್ಪ ಬಿಸಿಲು ಐತಿ ನೋಡಿಲ್ಲ, ಏನು ಮಾಡಿಲ್ಲ ಅಷ್ಟಿಲ್ಲ. ಬಟ್ ಫುಲ್ಲು ಮಳೆ ಆಗಿದ್ದ ಸಂಬಂಧ ಇಲ್ಲಿ ನೀರು ಎಷ್ಟು ನಿಂತೈತೆ ನೋಡ್ರಿ. ಇದೆಲ್ಲ ಊರು ಒಳಗೆ, ಇದೆಲ್ಲ ಮನೆ ನೋಡ್ರಿ. ಊರ ನೀರೊಳಗಿದ್ದಂಗೆ ಅದಾವೆ. ಇನ್ನು ಏನು ಮಾಡ್ತೇನೆ, ಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ಹಗಲಲ್ಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ನಾ ಕಾಣದೆ, ಕಡಲಿಂದ ಬೇರೆಯಾಗಿ ತೇಲಾಡು ಮೂಡವಾಗಿ, ಕಡಲಿಂದ ನೋಡ್ರಿ 1 ಗಂಟೆ 37 ನಿಮಿಷಕ್ಕೆ ಬಸ್ ಬಂದು ತಲುಪಿಸ್ದೆ ರಾಮೇಶ್ವರಂಗೆ. ಇದೆ ಎಂಟ್ರಿ ಪಾಯಿಂಟ್, ಇಲ್ಲೇ ಲಾಸ್ಟ್. ಇದಕ್ಕಿಂತ ಮುಂದೆ ಹೋಗಂಗಿಲ್ಲ. ಈ ಕಡೆ ಬಸ್ ಸ್ಟ್ಯಾಂಡ್ ಐತಿ, ಇಲ್ಲೇ ಲಾಸ್ಟ್. ಇಲ್ಲಿಂದ ಒಳಗೆ ಹೋಗಂಗಿಲ್ಲ, ಇಲ್ಲಿಂದ ನಾವು ನಡ್ಕೊತ ಹೋಗ್ಬೇಕು. ಈಗ ಹೋಗುನಂತ ಬರ್ರಿ ಒಳಗೆ. ಆಟೋ ಇವ ನೋಡ್ರಿ, ಇವ ನಿಂತಿಗನ್ನ ಮಂಜು ಮಿಸ್ತ್ರಿ, ಇವ ಬಾರ್ಗನ್ ಸೆವನ್, ಇವ ಸೆಕ್ಸಿರಾಗು ನಾವಪ್ಪ. ಅಲ್ಲಿ ಬಸ್ ಸ್ಟ್ಯಾಂಡ್ಲಿಂದ ಸೀದಾ ಆಟೋ ಮಾಡಿದ್ವಿ. ಅವ್ರು 100 ರೂಪಾಯಿ ಹೇಳ್ತಾರೆ, ನೀವು 80 ರೂಪಾಯಿ ಬಗೆಹರಿಸ್ರಿ. ಇಲ್ಲಿಂದ ನಿಮ್ಗೆ ಒಳಗೆ ಟೆಂಪಲ್ ಕಡೆ ಬಿಡ್ತಾರೆ. ನಾವು ಆಟೋದಾಗ ಹೊಂಟಿವಿ ನೋಡ್ರಿ. 15 minutes later. ಗೈಸ್ ಫೈನಲಿ ಬಂದು ನೋಡ್ರಿ, ಇದು ಎಂಟ್ರೆನ್ಸ್ ಗೇಟ್ದ. ಇಲ್ಲೆಲ್ಲ ನಿಮಗೆ ರೂಮ್ಸ್ ಸಿಗ್ತಾವೆ, ಹೋಟೆಲ್ಲು ಅದಾವು, ಜಗ್ಗು ರೂಮ್ಸ್ ಅದಾವು. ರೂಮಿಂದ ಏನು ತಲೆ ಕೆಡ್ಸ್ಕೊಬೇಡ್ರಿ, ಹೋಟೆಲ್ ಅದಾವು. ಮಂದಿ ಈಗ ಊಟ ಮಾಡಿದ್ವಿ, ಫುಲ್ ಮೀಲ್ಸ್. ಅನ್ನ ಸಿಕ್ಕಾಬಟ್ಟಿ ಬ್ಯಾಟಿಂಗ್ ಗಾಡಿಗೆ ಹಲೋ ಹಾಕೊಳತ್ತ ನೋಡ್ರಿ. ಇಲ್ಲೇ ಈಗ ನನ್ನಿಂದ ಏನೈತಲ್ಲ, ಇಲ್ಲೇ ಅನ್ಲಿಮಿಟೆಡ್ ಊಟ ಕೊಡ್ತಾರೆ ನಿಮಗೆ. ಅಂದ್ರೆ ರೈಸ್ 3 ಥರ ಪಲ್ಯ, ಒಂದು ಸ್ವೀಟ್ ಕೊಡ್ತಾರೆ. 120 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವೇನಾರ ಪರೋಟ ಚಪಾತಿ ತೊಗೋತಿದ್ರೆ ಆ್ಯಡ್ ಆನ್ ಆಗುತ್ತೆ ಅದು. ಸೊ ನಾವೀಗ ಊಟ ಮಾಡಿದ್ವಿ, ರೂಮ್ ಹುಡುಕ್ಬೇಕು. ನೋಡುಮಂತ ರೂಮ್ ತೋರಿಸ್ತೀನಿ ನಿಮಗೂ. ನೋಡು, ಇದು ಏನು ಕಾಣತ್ತೈತಲ್ರಿ, ಇದು ವೆಸ್ಟ್ ಗೇಟ್ ಇದೆ, ವೆಸ್ಟ್ ಎಂಟ್ರೆನ್ಸಿಗೆ ಐತಿ. ಇದು ಹೋಟೆಲ್ ಗಣೇಶ್ ಅಂತಂದು. ಟಿಫಿನು ಮತ್ತು ಊಟ ಚಲೋ ಸಿಗುತ್ತಿಲ್ಲ. 2000 years later. ಸಾವ್ಕಾರ ಮಂದಿ ಫೈನಲಿ ಇದು ನಾರ್ತ್ ಗೇಟ್ ಅಂತ ಇದು ಇಲ್ಲೈತಲ್ರಿ. ಇದು ನಾರ್ತ್ ಗೇಟ್. ಇಲ್ಲೇ 22 ಕುಂಡದ ಈ ಸ್ನಾನ ಮಾಡೋಕೆ ನಮಗೆ ಎಂಟ್ರೆನ್ಸ್ ಇರ್ತೈತಿ. ಸೊ ಅದ್ರ ಸಂಬಂಧ ಅದರ ನಿಯರ ನಾನು ರೂಮ್ ಮಾಡೀನಿ ಇಲ್ಲೀಗ. ಇಲ್ಲೈತೆ ನೋಡ್ರಿ, ಇದು ಹೋಟೆಲ್ ರಾನಾ ಅಂತಂದು. ಆಚೆ ಕಡೆ ಒಂದು ರೂಮ್ ಐತಿ. ಇದು ನೀವು ಈ ಕಡೆ ನಾರ್ಮಲ್ ರೂಮ್ ಮಾಡ್ತೀನಂದ್ರೆ ಈ ಕಡೆ ಸೈಡ್ ಐತಿ. ಇಲ್ಲ ಇದು AC ರೂಮು ಪ್ಲಸ್ 4 ಬೆಡ್ಡಿಗೆ ಬೇಕಂದ್ರೆ ಇದೈತಿ. ಇದನ್ನು ತೋರಿಸ್ತೀನಿ ನೋಡ್ರಿ ರೂಮ್ ಹೆಂಗೈತೆ ಅನ್ನೋದು. ಹಿಂಗೈತೆ ನೋಡ್ರಿ ರೂಮು. ರೂಮ್ ಮಾತ್ರ ಮಸ್ತ್ ಐತಿ, ನೀಟ್ ಐತಿ, ಕ್ಲೀನ್ ಐತಿ. ಒಂದು ಕಬೋರ್ಡ್ ಕೊಟ್ಟಾರ, ಟಿವಿನೂ ಹಚ್ಚತ್ತೆ. 24 ಅವರ್ಸ್ ಇರ್ತೈತಿ ಟೈಮಿಂಗ್. ಇಂಡಿಯನ್ ವೆಸ್ಟರ್ನ್ 2 ಟಾಯ್ಲೆಟ್ ಐತಿ. ನೀವು AC ಬೇಕಂದ್ರೆ ಅದಕ್ಕೆ ಎಷ್ಟು ಅಡಿಷ್ನಲ್ ಚಾರ್ಜ್ ಮಾಡ್ತಾರೋ. ಹಾಟ್ ವಾಟರ್ ಇರ್ತೈತಿ 24 ಅವರ್ಸ್. ಸೊ ಎಲ್ಲ ಮಸ್ತ್ ಐತೆ ರೂಮ್. ಇದ್ರದ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಾನು, ಲಿಂಕ್ ಮತ್ತು ನಂಬರ್. ಚೆಕ್ಔಟ್ ಮಾಡಿರಿ. ಸಾವ್ಕಾರ ಮಂದಿ ಎಲ್ಲರೂ ರೂಮ್ಲಿಂದ ಫ್ರೆಶ್ ಆಗಿ ಸ್ನಾನ ಮಾಡಿ ಈಗ ರೆಡಿಯಾಗಿ ಅಗ್ನಿ ತೀರ್ಥದ ಕಡೆ ಹೊಂಟೀವಿ. ಸದ್ದ ನೋಡುಂಬರ್ರಿ, ಅಲ್ಲಿ ಏನೇನು ಐತನೋ ತೋರಿಸ್ತೀನಿ ನಿಮಗೆ. ನಾವೇನೀಗ ಸ್ನಾನ ಮಾಡೋಂಗಿಲ್ಲ, ಈಗ ಜಸ್ಟ್ ಅಲ್ಲಿ ಹೋಗಿ ನೋಡ್ತೀವಿ, ನಿಮಗೂ ತೋರಿಸ್ತೀವಿ. ಇದು ಸೌತ್ ಎಂಟ್ರೆನ್ಸ್ ನೋಡ್ರಿ. ಇದು ಇಲ್ಲಿಂದ ಸ್ಟ್ರೇಟ್ ಹೋದ್ರೆ ಅಂದ್ರೆ ನಿಮ್ಗೆ ಅಗ್ನಿ ತೀರ್ಥ ಸಿಗುತ್ತೆ. ಸೌತ್ ಎಂಟ್ರೆನ್ಸು ಹೋಗುಂಬರ್ರಿ, ತೋರಿಸ್ತೀನಿ ನಿಮ್ಗೆ. ಸಾವ್ಕಾರ ಮಂದಿ ಇಲ್ಲೈತೆ ನೋಡ್ರಿ, ಇದು ಅಗ್ನಿ ತೀರ್ಥಮ್ಮ. ಇಲ್ಲೇ ನೀವು ಸ್ನಾನ ಮಾಡಬೇಕು. ಇಲ್ಲಿ ಸ್ನಾನ ಮಾಡಿ 22 ಕುಂಡದ ಸ್ನಾನ ಮಾಡಿ ಮತ್ತು ಇನ್ನೊಂದು ಲಿಂಗ ದರ್ಶನ ಮಾಡಬೇಕು. ಇದು 1 eternity later. ಊಟ ಮಾಡಿದ್ವಿ. ಊಟ ಮಾಡಿ ಸೀದಾ ರೂಮಿಗೆ ಬಂದೀವಿ. ಎಲ್ಲರೂ ಮುಕ್ಕೊಂಡಾರ. ನಿಮಗೆ ವಿಡಿಯೋ ಎಂಡಿಗೆ ಹೇಳ್ತೀನಿ ಅಂದಿದ್ನಲ್ಲ. ಸೊ ಈಗ ಹೇಳ್ತೀನಿ ಕೇಳ್ರಿ, ನಾನು ಎಷ್ಟು ಎಕ್ಸ್ಪೆನ್ಸಿವ್ ಆಯ್ತು 2 ಡೇಸ್ ಅಂದ್ರೆ ಬಾಗಲಕೋಟ್ಲಿಂದ ರಾಮೇಶ್ವರಂ ಬರೋಕ್ಕೆ ಎಷ್ಟು ಖರ್ಚು ಮಾಡಿ ನಂದು ಹೇಳ್ತೀನಿ ಕೇಳ್ರಿ. ಫಸ್ಟ್ ಬಾಗಲಕೋಟ್ಲಿಂದ ಹುಬ್ಳಿ ಬರೋಕೆ 150 ರೂಪಾಯಿ ಬಸ್ ಚಾರ್ಜ್ ಆಯ್ತು. ನೆಕ್ಸ್ಟ್ ಹುಬ್ಳಿಲಿಂದ ಮದುರೈ ಬರೋಕೆ 460. ನೆಕ್ಸ್ಟ್ ಮದುರೈ ರೈಲ್ವೆ ಸ್ಟೇಷನ್ಲಿಂದ MGR ಬಸ್ ಸ್ಟ್ಯಾಂಡ್. ನಿಮ್ಗೆ 2 ಆಪ್ಷನ್ ಕೊಟ್ಟಿದ್ದೆ ನಾನು, ಲಾಗ್ದಾಗ ನೋಡಿರ್ತೀರಿ ನೀವು. ಒಂದು ಮದುರೈ ಸ್ಟೇಷನ್ ಒಳಗಲಿಂದನೇ ಅಲ್ಲಿಂದ ರಾಮನಾಥ್ಪುರಂ ಟ್ರೈನ್ ಥ್ರೂ ಬರ್ಬೋದು. ಇಲ್ಲಾಂದ್ರೆ ಅಲ್ಲಿಂದ MGR ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಸ್ಟ್ಯಾಂಡ್ಲಿಂದ ರಾಮೇಶ್ವರಂ ಡೈರೆಕ್ಟ್ ಬಸ್ ಇರ್ತೈತಿ, ಹಾಗೂ ಮಾಡ್ಬೋದು. ನಾವು ಟ್ರೈನ್ ನಮಗೆ ಟೈಮಿಂಗ್ ಸರಿ ಇರಲಿಲ್ಲ. ಸೊ ಅದಕ್ಕೆ ನಾವು ಬಸ್ಸಿಗೆ ಬಂದ್ವಿ. ನಾವು ಅಲ್ಲಿಂದ ಬಸ್ ಹತ್ತಿದ್ವಿ. ಅಂದರೆ ಎಷ್ಟು ಬಿತ್ತು MGR ಟು ರಾಮೇಶ್ವರಂಗೆ 140 ರೂಪೀಸ್ ಚಾರ್ಜ್ ಆಯ್ತು. ರಾಮೇಶ್ವರಂ ಟು ಅಂದ್ರೆ ರಾಮೇಶ್ವರಂ ನಿಮ್ಗೆ ಹೊರಗಡೆ ನಿಂದಿರ್ಸ್ತಾರೆ, ಒಳಗೆ ಬಂದು ಟೆಂಪಲ್ ಮಟ್ಟ ಬಿಡೋಂಗಿಲ್ಲ. ಸೊ ನಿಮ್ಗೆ ಅಲ್ಲಿ ಒಳಗೆ ಹೊರಗಡೆಯಿಂದ ಬಸ್ ಸ್ಟ್ಯಾಂಡ್ಲಿಂದ ರಾಮೇಶ್ವರ ಬಸ್ ಸ್ಟ್ಯಾಂಡ್ಲಿಂದ ಇಲ್ಲಿ ಮಟ್ಟ ಟೆಂಪಲ್ಗೆ ಬರೋಕೆ ನಿಮಗೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ನಂದು ಟ್ರಾವೆಲ್ ಕಾಸ್ಟ್ ಆಯ್ತು.
ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ಬಾಯ್ 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 ಟಾಟಾ.